ಸರ್ ನಮಸ್ಕಾರ. ನಾಳೆ ನಮಸ್ತೆ. ನಾಳೆ ರೈತ ಹುತಾತ್ಮ ದಿನಾಚರಣೆ. ಆ ಸಂಬಂಧ ತಾವು ಮಾತಾಡಿದರೆ ಇದು ಒಂದಷ್ಟು ರಾಜ್ಯದ ಜನತೆಗೆ, ಹೊಸ ಪೀಳಿಗೆಯ ವಿಶೇಷವಾಗಿ ರೈತ ಚಳವಳಿಲಿರೋರಿಗೆ ಈ ರೈತ ಹುತಾತ್ಮ ದಿನಾಚರಣೆಯ ಸಂಬಂಧ ಒಂದಷ್ಟು ಮಾಹಿತಿ ಸಿಗಲಿ ಅಂತ. ಸನ್ಮಾನ್ಯ ಬಂಧುಗಳೇ, ಇವತ್ತು ಕೆ.ಟಿ. ಗಂಗಾಧರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ದಯಮಾಡಿ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ರೈತ ಹುತಾತ್ಮ ದಿನಾಚರಣೆ ಕುರಿತಾಗಿ. ಸರ್ ದಯಮಾಡಿ ಮಾತಾಡಿ ಸರ್. ನಾಗೇಶ್ ಅವರೇ, ರೈತ ಹುತಾತ್ಮ ದಿನಾಚರಣೆಯನ್ನ ನಾವು ಪ್ರತಿ ವರ್ಷ ಜುಲೈ 21 ಆಚರಿಸ್ತಾ ಇದ್ವಿ. ಕಾರಣ ಏನಪ್ಪಾ ಅಂತಂದ್ರೆ, ನರಗುಂದ ನವಲಗುಂದ ರೈತ ಬಂಡಾಯದಲ್ಲಿ ಮಡದಂತ ಲಕ್ಕುಂಡಿ ಮತ್ತು ಅವರಿಬ್ಬರ ನೆನಪು ಕೇವಲ ಅವರಿಬ್ಬರು ಮಾತ್ರ ಅಲ್ಲ, ಅಷ್ಟೊತ್ತಾಗ್ಲೇನೆ ನರಗುಂದ ನವಲಗುಂದ ಗಜೇಂದ್ರಗಡ ನಿಪ್ಪಾಣಿ ದುದ್ದ ನಾಗಸಮುದ್ರ ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ರೈತ ಚಳವಳಿಗೆ ಗೋಲಿಬಾರ್ ಮಾಡಿ ರೈತರನ್ನ ಗುಂಡಿಕ್ಕೆ ಕೊಂದಂಥದ್ದು ನೆನಪು ಮಾಡ್ಕೊಳ್ತಕ್ಕಂಥ ದಿನ. ಯಾಕೆ ಅಂದ್ರೆ, ಆ ಕಾಲಕ್ಕೆ ಸ್ವಾತಂತ್ರ್ಯ ಸಂಗ್ರಾಮವನ್ನ ನೆನಪು ಮಾಡ್ಕೊಳ್ಳೋದಾದ್ರೆ, ಗಾಂಧೀಜಿಯವರು ಹಾಕಿಕೊಟ್ಟ ಅಹಿಂಸಾತ್ಮಕ ಮಾರ್ಗದಲ್ಲಿ ರೈತ ಚಳವಳಿ ನಡೀತಾ ಬಂದಿದೆ. ಅಹಿಂಸಾತ್ಮಕ ಅಂದ್ರೆ ಏನು ಅಂದ್ರೆ, ಹಿಂಸೆಯಲ್ಲಿ ತನ್ನನ್ನು ತಾನು ದಂಡಿಸಿಕೊಂಡು ರೈತ ಚಳವಳಿಯನ್ನ ಸರ್ಕಾರವನ್ನು ತಿದ್ದಕ್ಕೆ ಮಾಡಿದಂತ ಪ್ರಯತ್ನ ಅದು. ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಪ್ರಜಾಪ್ರಭುತ್ವದ ಸರ್ಕಾರ ಸಂವಿಧಾನಬದ್ಧ ಹಕ್ಕುಗಳನ್ನು ಕೊಡ್ತಕ್ಕಂಥದ್ದೇ ಹೊರತು ದಬ್ಬಾಳಿಕೆ ಅಲ್ಲ ಅಂತಕ್ಕಂಥದ್ದು ಚಳುವಳಿ ಮಾಡ್ತಕ್ಕಂಥ ಉದ್ದೇಶ. ಯಾಕೆ ಈ ಮಾತನ್ನ ನೆನಪು ಮಾಡ್ತೀನಿ ಅಂದ್ರೆ, ಗಾಂಧೀಜಿಯವರು ಶುರು ಮಾಡಿದಂತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ನವ್ರಿಗೆ ಗುಂಡಿಗೆ ಎದೆ ಕೊಟ್ಟು ಭಾರತವನ್ನ ಸ್ವತಂತ್ರ ಮಾಡಲಿಕ್ಕೆ ನಾನು ಪ್ರಾಣಾರ್ಪಣೆ ಮಾಡ್ಕೋತೀನಿ ಅಂತಂಥದ್ದನ್ನ ಬಿಟ್ರೆ, ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ತನ್ನ ಹಕ್ಕಿಗಾಗಿ ತಾನು ಅಹಿಂಸಾತ್ಮಕವಾಗಿ ಗುಂಡಿಗೆ ಎದೆ ಕೊಡ್ತೀನಿ, ನನ್ನ ಕಸುಬಿಗೆ ನನ್ನ ಒಕ್ಕಲ್ತನಕ್ಕೆ ಬರುವ ಗಂಡಾಂತರವನ್ನ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಸರಿ ಮಾಡ್ಕೋತೀನಿ ಎಂದಂತ ಚಳುವಳಿ. ಸಾಮಾನ್ಯದ ಚಳುವಳಿ ಅಲ್ಲ ಇದು. ಯಾವುದೇ ಸ್ವಾರ್ಥಕ್ಕೆ, ರಾಜಕಾರಣಕ್ಕೆ, ದುಡ್ಡಿಗೆ, ಅಧಿಕಾರದ ಮೋಹಕ್ಕೆ ಮಾಡಿದ ಚಳುವಳಿ ಅಲ್ಲ. ಇದನ್ನ ನೆನಪು ಮಾಡ್ಕತಾ ನಾವು ಜುಲೈ 21 ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಂತ ಆ ಪ್ರಾಣಿಗಳಿಗೆ ನಾವು ಕೊಡಬಹುದಾದಂತ ಸಮರ್ಪಣೆ, ಗೌರವ ಸಮರ್ಪಣೆ, ನಮ್ಮ ಸಮರ್ಪಣೆ, ರೈತ ಕುಲವೇ ಸಮರ್ಪಣೆ ಅವರಿಗೆ. ಯಾಕೆ ಹೇಳ್ತೀನಿ ಸಮರ್ಪಣೆ ಅನ್ನೋ ಮಾತನ್ನು ಹೇಳ್ತೀನಿ ಅಂದ್ರೆ, 82ರಲ್ಲಿ ಆದಂತ ಈ ಗೋಲಿಬಾರ್, 80ರಲ್ಲಿ ಆದಂತ ಗೋಲಿಬಾರು ಇವತ್ತಿನವರೆಗೆ ಸರ್ಕಾರದಲ್ಲಿ ಅನುಕೂಲಗಳನ್ನು ನೆನಪು ಮಾಡ್ಕೋಬೇಕು ನಾವೀಗ. ಈ ಅನುಕೂಲಗಳು ಸಿಕ್ಲಿಕ್ಕೆ ಆ ಹುತಾತ್ಮರನ್ನ ನಾವು ಅವ್ರಿಗೆ ಸಮರ್ಪಿಸ್ಬೇಕು. ನಾವು ನೀವು ಮಾಡಿದ ಚಳುವಳಿಯಿಂದ ನಮ್ಗೆ ಇವತ್ತು ಸರ್ಕಾರ ಈ ಸವಲತ್ತುಗಳು ಕೊಡ್ತಾ ಇದೆ. ಅಂದ್ರೆ ತಮ್ಮ ಮಾತಿನ ಅರ್ಥ, ಈವರೆಗೆ ರೈತ ಚಳವಳಿಗಳಿಂದ ಬಂದಿರುವ ಯಾವುದೇ ಫಲಿತಾಂಶ, ಚಳವಳಿಯಿಂದ ಸರ್ಕಾರಗಳು ಮಳಿದು ಯಾವ ಬೇಡಿಕೆಗಳನ್ನ ಸರ್ಕಾರಗಳು ಈಡೇರಿಸಿದ್ದಾವೆ, ಆ ಎಲ್ಲಾ ಬೇಡಿಕೆಗಳು ಈಡೇರಿಸಿರುವುದರಿಂದ ರೈತರಿಗಾಗಿರೋ ಅನುಕೂಲಗಳೇನಿದ್ದಾವೆ ಅದು ಅವರ ಶ್ರಮದ ಅಥವಾ ಅವರ ಹೋರಾಟದ ಪ್ರತಿಫಲ ಅಂತ ತಾವ್ ಹೇಳ್ತಾ ಇದ್ದೀರಿ. ಹೌದೌದು, ಅವರು ಪ್ರಾಣಾರ್ಪಣೆ ಮಾಡ್ಕೊತಾರೆ. ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧೀರ ಯೋಧರು ಹೆಂಗೆ ಅರ್ಪಣೆ ಮಾಡ್ಕೊಂಡ್ರು ಬ್ರಿಟಿಷರ ವಿರುದ್ಧ, ಇಲ್ಲಿ ನಮ್ಮ ಸರ್ಕಾರಕ್ಕೆ ನಾವೇ ಅರ್ಪಣೆ ಮಾಡ್ಕೊಂಡು ನಮ್ಗೆ ಎದೆ ಗುಡ್ಡಿ ಹೊಡಿತೀರೇನ್ರಿ, ಹೊಡಿರಿ ಆದ್ರೆ ಸಮಸ್ಯೆ ಬಗೆಹರಿಸಿ ಅಂತಾರಲ್ಲ, ಅಂತ ಯೋಧರು ಎಲ್ಲಿ ಸಿಗ್ತಾರೆ? ಅದರಿಂದ ಇದು ಒಂದು ಘಟ್ಟ. ಆದ್ರೆ ಇನ್ನು ಎರಡನೇ ವಿಷಯ, ನಾವು ಶಿವಮೊಗ್ಗದಲ್ಲಿ ಆ ಕಾಲಕ್ಕೆ ಕಬ್ಬು ಬೆಳೆಗಾರ ಸಂಘ ಅಂತೇಳಿ ಎಚ್.ಎಸ್. ಉಗ್ರಪ್ಪ, ಎನ್.ಡಿ. ಸುಂದರೇಶ್ ಅವರ ನೇತೃತ್ವದಲ್ಲಿ ಸಂಘ ಮಾಡಿದ್ವಿ. ನಾವು ಅಲ್ಲಿ ಕಬ್ಬು ಬೆಳೆ ಸಮಸ್ಯೆಗೆ ಹೋರಾಟ ಮಾಡ್ತಾ ಇದ್ವಿ ಕಾರ್ಖಾನೆ. ಆ ಸಮಯದಲ್ಲಿ ಗುಂಡಿಕ್ಕಿ ಕೊಲ್ತಾರ, ನರಗುಂದದಲ್ಲಿ ಗೋಲಿಬಾರ್ ಆಗುತ್ತೆ. ಕಡದಾಳ್ ಶಾಮಣ್ಣ, ನಾನು, ಸುಂದರೇಶ್, ರುದ್ರಪ್ಪನವರು, ನಂಜುಂಡಸ್ವಾಮಿಯವರು, ಆಮೇಲೆ ಬಂದ್ರು ನಂಜುಂಡಸ್ವಾಮಿಯವರು, ನಾವೆಲ್ಲರೂ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಅಲ್ಲಿ ಇಡೀ ಹಳ್ಳಿಗಳಲ್ಲಿ ಗಂಡಸರೆಲ್ಲ ಹೋಗಿ ಅರಣ್ಯ ಬಿದ್ದು ಬಿಟ್ಟಿರ್ತಾರೆ. ಪೊಲೀಸ್ ದಾಳಿಗೆ ಎದರಿ
ಆಗ ಆ ಹಳ್ಳಿಗಳಲ್ಲಿ ನಾವು ತಮಟೆ ಹೊಡ್ಕೊಂಡು ಬೀದಿ ನಾಟಕಗಳು ಮಾಡಿ ನಿಧಾನವಾಗಿ ಹಳ್ಳಿಗಳನ್ನ ಮತ್ತೆ ಯಥಾಸ್ಥಿತಿ ತರತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ. ಶಾಮಣ್ಣ ಸಂಗೀತ ಆಡೋದು, ನಾವು ತಬಲಾ ಹೊಡೆಯೋದು, ಹೀಗೆ ಹಳ್ಳಿಗಳಲ್ಲಿ ಭಯದ ವಾತಾವರಣವನ್ನ ನೀಗಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೊಂದು ವೀರಗಲ್ಲು ಹಾಕ್ಬೇಕಲ್ಲಿಗೆ ಅಂತ ತೀರ್ಮಾನ ತಗೊಳ್ತಾರೆ. ಆ ವೀರಗಲ್ಲಿಗೆ ಶಿವಮೊಗ್ಗದಲ್ಲೇ ಮಾಡಿಸಿ ಅದನ್ನ ರೆಡಿ ಮಾಡಿಸಿ ನನಗೆ ಟೆಂಪೋ ಟ್ರಾಕ್ಸ್ ಅಲ್ಲಿ ಕಲ್ಲನ್ನ ನಾನೇ ಹೋಗ್ತೀನಿ ಆ ಗಾಡಿಯಲ್ಲಿ ಹೋಗಿ ಎರಡೂ ಕಡೆನೆ, ಒಂದು TAPCMS ಸೇವಾ ಸಹಕಾರ ಸಂಘದ ಬಾಗಿಲಲ್ಲಿ, ಇನ್ನೊಂದು ನಮ್ಮ ನರಗುಂದದಲ್ಲಿ ಆ ಜಾಗ ಇವತ್ತೇನು ಹುತಾತ್ಮ ದಿನಾಚರಣೆ ಆಚರಿಸ್ತೀವಿ, ಆ ಎರಡೂ ಕಡೆ ಆ ವೀರಗಲ್ಲನ್ನ ಸ್ಥಾಪನೆ ಮಾಡಿ ಅವತ್ತು ರೈತರಿಗೆ ವೀರಗಲ್ಲು ಪ್ರಾರಂಭ ಆಗುತ್ತೆ. ಇವತ್ತೆಲ್ಲಾ ಕಡೆ ನಾವು ಹುತಾತ್ಮರಿಗೆ ವೀರಗಲ್ಲು ಹಾಕ್ಲಿಕ್ಕೆ ಶುರುವಾಗಿದ್ದೆ ನರಗುಂದದ ವೀರಗಲ್ಲು. ಅದು ಒಂದು ಅಧ್ಯಾಯ ಪ್ರಾರಂಭ ಆಯ್ತು. ಅದಾದ್ಮೇಲೆ ಇನ್ನೊಂದು ಬಹಳ ಬದಲಾವಣೆ ಆಗಿದ್ದೇನು ಅಂದ್ರೆ, ರೈತರು ತಮ್ಮ ಹಕ್ಕುಗಳನ್ನ ಹೋರಾಟ ಮಾಡುವಾಗ ನಿರಾಯುಧರ ಮೇಲೆ, ಅಹಿಂಸಾತ್ಮಕವಾದಿಗಳ ಮೇಲೆ, ಗುಂಡಿಕ್ಕಿ ಕೊಂದವರಿಗೆ ಮತ ಇಲ್ಲ ಅಂತ ಹೇಳ್ತಕ್ಕಂತ ಒಂದು ಸ್ಲೋಗನ್ ಇದೆಯಲ್ಲ, ಅದು 83ರಲ್ಲಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಬದಲಾವಣೆಯನ್ನು ತರುತ್ತೆ. ಆಗ ಕಾಂಗ್ರೆಸ್ಸೇತರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಗತ್ತೆ. ಮತ್ತೆ ಸ್ವಾತಂತ್ರ್ಯ ಬಂದ ಮೇಲೆ 36 ವರ್ಷಗಳ ನಿರಂಕುಶ ಪ್ರಭುತ್ವ ಕಾಂಗ್ರೆಸ್ ಇಂದು ಕರ್ನಾಟಕದಲ್ಲಿ. ಅಲ್ಲಿವರೆಗೆ ಯಾವುದೇ ಪರ್ಯಾಯ ಪಕ್ಷಗಳೇ ಇರಲಿಲ್ಲ. ಸೊ ಆ ರೈತ ಚಳುವಳಿ ಕರೆ ಕೊಟ್ಟ ಮೇರೆಗೆ ಕಾಂಗ್ರೆಸ್ ಅನ್ನ, ಅಂದ್ರೆ ಗುಂಡಿಕ್ಕಿ ಕೊಂದ ಸರ್ಕಾರಕ್ಕೆ ಮತ ಇಲ್ಲ ಅಂದು ಒಂದೇ ಒಂದು ಕೂಗಿಗೆ ಇಡೀ ಜನತಾ ಪರಿವಾರ ಅಧಿಕಾರಕ್ಕೆ ಬರುತ್ತೆ. ಅಂದ್ರೆ ರೈತರು ಬದಲಾವಣೆಯನ್ನ ಹೆಂಗೆ ಬಯಸಿದ್ರು, ನೀವು ನನ್ನ ಸಮಸ್ಯೆಯನ್ನ ಬಗೆಹರಿಸ್ತಿದ್ರೆ ನಿಮ್ಮನ್ನ ಸೋಲ್ಸದೆ ನಮ್ ಗುರಿ ಅನ್ನುವಂತ ಒಂದು ಶತಮಾನವನ್ನು ಮಾಡಿದ್ರ ಶಬ್ದವನ್ನ, ಆ ಬದಲಾವಣೆ ರಾಜಕೀಯ ಬದಲಾವಣೆ ಆಯ್ತು. ಅಂದ್ರೆ 3 ವಿಷಯ ನಾನೀಗ ಹೇಳಿದ್ದು. ಒಂದು, ಅಹಿಂಸಾತ್ಮಕ ಹೋರಾಟವನ್ನ ಹೇಗೆ ಕಟ್ಟಬಹುದು, ಮತ್ತೆ ಚಳುವಳಿಗಳಿಂದ ಸಂವಿಧಾನವಾಗಿ ಹಕ್ಕುಗಳನ್ನು ಹೆಂಗ್ ಪಡಿಬಹುದು, ಅದಕ್ಕೂ ಮಾತು ಕೇಳಿದ್ರೆ ಸರ್ಕಾರಗಳನ್ನೇ ಹೇಗೆ ಬದಲಾಯಿಸಬಹುದು ಅಂತ. ಗ್ರೇಟ್. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ರೈತ ಚಳವಳಿಯಲ್ಲಿ ಈ ದಿನ ಜುಲೈ 21 45ನೇ ವರ್ಷ ನಾಳೆಗೆ. ನಾಳೆಗೆ 45ನೇ ವರ್ಷ. 45ನೇ ವರ್ಷದ ಹುತಾತ್ಮ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ನಾಳೆ. ಇದು ಈ ಆಚರಣೆಗಳು ಮುಂದುವರಲಿ, ಚಳವಳಿ ಮುಂದುವರಲಿ, ಅದೇ ರೀತಿ ರೈತರ ಹಕ್ಕುಗಳಿಗೆ ಯಾವತ್ತೂ ಕೂಡ ಅಹಿಂಸಾತ್ಮಕ ಹೋರಾಟ ನಿಮ್ಮಂತವರ ಲೀಡರ್ಶಿಪ್ ಅಲ್ಲಿ ಮುಂದುವರಲಿ ಅಂತ ಹೇಳ್ತೀರಿ ಸರ್? ಇಡೀ ರಾಜ್ಯದಲ್ಲಿ ನಾಳೆ ಎಲ್ಲ ರೈತರು ಯಾವುದೇ ಗುಂಪುಗಳಿರ್ಲಿ, ಆ ಹುತಾತ್ಮರಿಗೆ ತಮ್ಮ ಸಮರ್ಪಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ, ದೇವನಹಳ್ಳಿ ಹೋರಾಟವು ಕೂಡ ಇವತ್ತು ಹುತಾತ್ಮರಿಗೆ ಸಮರ್ಪಣೆ ಆಗಬೇಕೆ ಹೊರತು ವಿಜಯೋತ್ಸವನ ಆಚರಿಸಬಾರದು. ವಂಡರ್ಫುಲ್ ಸರ್. ಇದು ಸಮರ್ಪಣೆ ಅಂತ ಹೇಳ್ಬಿಟ್ಟು ನಾವು ಶರಾ ಬರೆಯೋಣಂತೆ ತಮ್ಮ ಮಾತಿನಂತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.